ಒಂದ್ ನಿಮಿಷ ಮೈ ಡಿಯರ್ ಫ್ರೆಂಡ್, ಒಂದ್ ನಿಮಿಷ ಕೇಳಿ. ನಂದು 45 ದಿನ 2 ತಿಂಗಳು ಮುಂಚೆ ನನ್ನ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಆಗಿರುತ್ತೆ. ಆದ್ರೂ ಕೂಡ ಪಕ್ಷದ ಅಧ್ಯಕ್ಷನಾಗಿ ಯಾವುದೇ ಹೋರಾಟವನ್ನು ತೀರ್ಮಾನ ಮಾಡ್ಬೇಕಾದ್ರೆ ನಾವೆಲ್ಲ ತೀರ್ಮಾನ ಮಾಡಿರ್ತೇವೆ. ಅದ ಒಂದೆರಡು ಪ್ರವಾಸ ಮುಂಚಿತ ಫಿಕ್ಸ್ ಆಗಿರ್ತ ಹೋಗೋದಕ್ಕಾಗಿರಲಿಲ್ಲ. ಅದ್ರ ಅರ್ಥ ಹೊಂದಾಣಿಕೆ ರಾಜಕಾರಣ ಅಲ್ಲ. ಮೊದಲ ಬಾರಿ ಶಾಸಕನಾಗಿ, ಫಸ್ಟ್ ಟೈಮ್ MLA, ಮೊದಲ ಬಾರಿ ಶಾಸಕನಾಗಿ ಈ ಸರ್ಕಾರವನ್ನ, ಮುಖ್ಯಮಂತ್ರಿಗಳನ್ನ, ಈ ಮಂತ್ರಿಮಂಡಲವನ್ನ ನಮ್ಮ ಪಕ್ಷದೆಲ್ಲ ಕಾರ್ಯಕರ್ತರ ಹೋರಾಟದಿಂದ ಒಂಟಿಗಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಯಶಸ್ವಿಯಾಗಿ ಮಾಡಿದ್ದೇವೆ. ಯಾವ್ದೋ ಒಂದೆರಡು ಹೋರಾಟ ಹೋಗಿಲ್ಲ ಅಂತ ಹೇಳಿದ್ರೆ ಹೊಂದಾಣಿಕೆ ರಾಜಕಾರಣ ಅಲ್ಲ. ನೋಡ್ರಿ, ಅವರು ಅನೇಕ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಈ ರಾಜ್ಯದ ಅಧ್ಯಕ್ಷ ಚುನಾವಣೆ ಮಾಡಿದ್ಮೇಲೆ ಒಂದೊಂದಕ್ಕೂ ಉತ್ತರ ನಾನು ಕೊಡ್ತೇನೆ. ಈಗೆಲ್ಲವೂ ಕೂಡ ಮಾತನಾಡ್ತಾ ಕೂತ್ರೆ ನನಗೂ ಅವ್ರಿಗೂ ವ್ಯತ್ಯಾಸ ಇರೋದಿಲ್ಲ. ಈಗ ನಾ ಬಹಿರಂಗ ಮಾತನಾಡೋದಕ್ಕೆ ಹೋಗೋದಿಲ್ಲ. ಬೆಂಗಳೂರು ಶಾಸಕರು ಮೀಟಿಂಗ್ ಕರಿತೀನಿ, ಇವೆಲ್ಲವೂ ಚರ್ಚೆ ಮಾಡ್ತೀನಿ. ಈಗ ಅದೆಲ್ಲ ಚರ್ಚೆ ಮಾಡಿದ್ರಿ ಹೇಳ ಸಾಕು. ಥ್ಯಾಂಕ್ ಯು. ಆತರ ನೋಡ್ರಿ ತಟಸ್ಥ ಬಣದವರು ಅವ್ರಿಗೆ ಬೆಂಬಲ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇಲ್ಲ. ನಾ ರಾಜ್ಯದ ಅಧ್ಯಕ್ಷಗೆ ನನ್ನ ನೋವಿರ್ತಕ್ಕಂಥದ್ದು ಯಡಿಯೂರಪ್ಪನವ್ರ ಮಗ ಆಗಿ ಮಾತಾಡ್ತಾ ಇಲ್ಲ. ಯಡಿಯೂರಪ್ಪನವ್ರ ಮಗ ಆಗಿ ಮಾತನ್ನ ಹೇಳ್ತಾ ಇಲ್ಲ. ತಟಸ್ಥ ಬಣ ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾರು ಯಡಿಯೂರಪ್ಪನವ್ರ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ, ಅವ್ರನ್ನ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ವಲ್ಲ ಅನ್ನೋ ನೋವು ರಾಜ್ಯದ ಅಧ್ಯಕ್ಷನಾಗಿ ನನಗಿದೆ. ಯಡಿಯೂರಪ್ಪನವ್ರ ಮಗಾಗೂ ಇದೆ, ರಾಜ್ಯದ ಅಧ್ಯಕ್ಷನಾಗ ಕೂಡ ಇದೆ. ಧನ್ಯವಾದ. ಥ್ಯಾಂಕ್ ಯು.